क्या हुआ? इंजन 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 गर्म है, इंजन गर्म है. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬ್ಲಾಗ್. ಅಜಂತಾ ಕೇವ್ಸ್ ನೋಡ್ಕೊಂಡ್ಬಂದ್ಮೇಲೆ ಅಲ್ಲಿಂದ ಸ್ಟ್ರೈಟಾಗಿ ಫರ್ದಾಪುರ್ ಅಂತ ಒಂದು ಊರವರೆಗೂ ನಂಗೆ ಒಬ್ಬರು ಹಣ ಲಿಫ್ಟ್ ಕೊಟ್ಟರು. ಇಲ್ಲಿ ನಾನು ನೈಟ್ ಎಲ್ಲ ಇಲ್ಲೇ ಮಲ್ಕೊಂಡಿದ್ದೆ, ಇಲ್ಲಿ ಹೊರಗಡೆ ಚಾಪೆ ಹಾಕೊಂಡು ಮಲ್ಕೊಂಡಿದ್ದೆ. ನೋಡಿ ನನ್ನ ಬ್ಯಾಗು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಒಳಗಡೆ ಇಟ್ಕೊಂಡು ಬ್ಯಾಗ್ ತಗೊಂಡು ಇಲ್ಲಿಂದ ಇವಾಗ ಹೋಗ್ತೀನಿ. ಟೈಮ್ ಬಂದ್ಬಿಟ್ಟು 9:30 ಆಗ್ತಾಯಿದೆ. ನೋಡೋಣ ಮುಂದೆ ಮತ್ತೆ ಒಂದು 50 ಇಲ್ಲ 100 ಕಿಲೋಮೀಟ್ರ್ ಮುಂದೆ ಹೋಗಿ ಅಲ್ಲಿ ಎಲ್ಲಾದರೂ ಒಂಥರ ಸ್ಟೇ ಮಾಡೋಣಂತೆ. ನಾನು ಇಲ್ಲಿ ಬಂದು ಸ್ಟೇ ಮಾಡಿದ್ದಲ್ಲ, ಇವ್ರು ನಂಗೆ ಸ್ವಲ್ಪ ಕೇರ್ ಮಾಡಿದರು. ಅವರು ಇಮಾಮ್ ಸಾಬನಕ್ಕೆ ಬಚ್ಚೇಬಿ ಝಕಿ ಅಂತ ಒಂದು ಹುಡುಗ ಹೇಳ್ತಾ ಇದ್ದ ವಿಡಿಯೋ ಮಾಡೋಣ ಅಂತೇಳಿ. ಓ ನೈ ಹೇ ಝಕಿ ಗರ್ ಮೇರೆ ಕಾರ್ ಆಯ್ತು. ಅಚ್ಚಾ ಜನ ಒಂದೊಂದು ಕಡೆ ಒಳ್ಳೆಯವರು ಇರ್ತಾರೆ, ಒಂದೊಂದು ಕಡೆ ಕೆಟ್ಟವರು ಇರ್ತಾರೆ. ಆದರೆ ನಾವು ಆಯ್ಕೆ ಮಾಡುವಂಥ ಪ್ಲೇಸ್ ಇರುತ್ತಲ್ಲ, ಅದು ಒಳ್ಳೆಯದಾಗಿರಬೇಕು. ಒಂದು ದೇವರ ಕೃಪೆ ಏನೇನು ಗೊತ್ತಿಲ್ಲ, ನಿಮ್ಮೊಂದು ಆಶೀರ್ವಾದನೇ ಇರಬೇಕು. ಇಲ್ಲಿವರೆಗೂ ಯಾವುದೇ ವಸ್ತುಗಳು ನಂದು ಕಳ್ತನ ಆಗಿಲ್ಲ, ಅದೊಂದು ಗ್ರೇಟ್ ಅಂತ ಹೇಳ್ಬೋದು. ಬಿಸಿಲಲ್ಲಿ ಹೋಗಿದ ಮೇಲೆ ಕ್ಯಾಪ್ ಹಾಕ್ಕೊಳ್ತೀನಿ, ಇವಾಗಿಲ್ಲ. ಇದು ಸ್ವಲ್ಪ ಮಡ್ಸ್ಕೊಂಬಿಡೋಣ. मैं यहाँ पर 2 दिन के लिए रुका था. केव्स देखने के लिए आए थे. केव्स है ना, अजंता केव्स देखने के लिए आए थे. अब देख लिया, चल रहा हूँ. अब ऐसा मैं लद्दाख कर रहा है सफ़र. हम प्रॉपर कर्नाटका से. बैग तो रेडी हुआ. नाम बोले ना, ज़मीर. ಇವರು ज़मीर ಅಂತ ನಮ್ಮ ಗುಲ್ಬರ್ಗದಲ್ಲಿ ಇವರು ಸ್ಟಡಿ ಮಾಡ್ತಾ ಇದ್ದಾರೆ, ಡಾಕ್ಟರ್. 300 ಕಿಲೋಮೀಟ್ರ್ ಆಗುತ್ತೆ ಇಂದೂರು. ಇಲ್ಲಿಂದ 2 ದಿನ ಇಲ್ಲ 3 ದಿನ ಆಗ್ಬೋದು, ನೋಡೋಣ ಏನಾಗುತ್ತೆ ಅಂತ. ಈ ಊರು ಐತಲ್ಲ, ಏನೇನು ಕೂಡ ಅಭಿವೃದ್ಧಿ ಆಗಿಲ್ಲ ನೋಡಿ. ರೋಡ್ ಮಣ್ಣಿನ ರೋಡ್ ಇದು, ತುಂಬ ಗಲೀಜೈತೆ ಊರಿದು. ಹಂದಿಗಳದು. ಫರ್ದಾಪುರಿಂದ ಬರ್ತಾ ಇದ್ದೀನಿ. ಅಲ್ಲಿಂದ ಯಾವ್ದು ಒಂದು ಬೈಕ್ ಕೂಡ ಲಿಫ್ಟ್ ಕೊಡ್ತಾ ಇಲ್ಲ ಯಾರು. ಹಿಂಗೆ ನಡ್ಕೊತ ಬರ್ತಾ ಇದ್ದೀನಿ. ನೋಡೋಣ ಮುಂದೆ ಯಾರಾದರೂ ಒಬ್ಬರು ಲಿಫ್ಟ್ ಕೊಡ್ತಾರೆ ಅಂತೇಳಿ ಅಲ್ಲ. ನೋಡಿ ನಿಮಗೆ ಇದು ಹೈವೇ. ಇವಾಗ 17 ಕಿಲೋಮೀಟ್ರ್ ನಾವು ಪಾವೂರ್ಗೆ ಹೋಗ್ಬೇಕು. ಪಾವೂರಿಂದ ಜಮ್ನೇರಿಂದ ಬುರ್ಹಾನ್ಪುರ್ ಮುಂದೆ 114 ಕಿಲೋಮೀಟ್ರ್ವರೆಗೂ ನಾವು ಹೋಗ್ಬೇಕು. ಬುರ್ಹಾನ್ಪುರ್ಗೆ ನಾವು ಹೋಗ್ಬೇಕು. ಅಲ್ಲಿ ಹೋಗಿ ಸ್ಟೇ ಮಾಡ್ತೀನಿ ಬುರ್ಹಾನ್ಪುರದಾಗ. ಗುರು ಲಿಫ್ಟ್ ಸಿಗ್ತಾ ಇಲ್ಲ ಗುರು, ತುಂಬಾ ಲೇಟ್ ಆಯಿತು. ಬಿಸಿಲು ತುಂಬ ಇದೆ, ಆದರೆ ಯಾರು ಸ್ಟಾಪೇ ಮಾಡ್ತಾ ಇಲ್ಲ, ಹಂಗೆ ಹೋಗ್ತಾ ಇದ್ದಾರೆ ಬರ್ರ ಅಂತ. ಸ್ಟಾಪೇ ಮಾಡ್ತಾ ಇಲ್ಲ, ಹೇಳ್ತಾ ಇದ್ದೀನಿ ಬಟ್ ಸ್ಟಾಪ್ ಮಾಡ್ತಾ ಇಲ್ಲ. ये भाई हमारे को मदद कर दिए और लिफ्ट दे दिए. इनका एक फ्रेंड ग्रुप है. आपका नाम क्या है भाई? आकाश. हाँ, महाराष्ट्र के वाले हैं. ಇವಾಗ ನಾವು ಒಂದು ಬ್ರೋ ಹತ್ರ ಬಂದಿದ್ನಲ್ಲ, ಅವ್ರು ಬ್ರೋ ನನಗೆ ಜ್ಯೂಸ್ ಕುಡಿಸಿದ್ರು, ಅಲ್ಲಿ ಹೋಗ್ತಾಯಿದ್ರಲ್ಲ, ಅವ್ರು ಕರ್ಕೊಂಬಂದಿದ್ರು. ಹಾಂ ಬೈ, ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. हाँ भाई, ಮಾರ್ಚ್. ಅಬ್ಬಪ್ಪ तुम्हें ಕಾಲೇಜ್ಗೆ ಯಾ ಬೈ? ಕಾಲೇಜ್ ಸ್ಟೂಡೆಂಟ್ ಗುರು ಇವರು. ಮುಂದ್ಗಡೆ ನಾವು ಜಮ್ನೇರ್ ಅಂತ ಒಂದು ಊರು ಬರುತ್ತೆ, ಆ ಊರಿಗೆ ಹೋಗ್ಬೇಕು. ಅಂದರೆ ಇಲ್ಲಿ ಮತ್ತೆ ಆಟೋದವರು ಬರ್ತಾ ಇರ್ತಾರೆ, ಲಿಫ್ಟ್ ಯಾರು ಕೊಡಲ್ಲ. ಸ್ವಲ್ಪ ಮುಂದ್ಗಡೆ ಹೋಗಿ ನಿಮಗೆ ಬಿಟ್ಟು ವಾಪಸ್ ಹೋಗ್ತಾರೆ ಅಂತ ಹೇಳಿದ್ರು. ತುಂಬ ಒಳ್ಳೆ ಊರು. ಬೈ ಚಲ್ಲೇಗ ಬೈ, ಜಾತ ನೈ ಬೈ. ಇವರು ನಾನು ಹೋಗ್ತೀನಿ ಅಂದ್ರೆ ಅವರು ಇಲ್ಲಿ ಲೋಕಲ್ ಈ ಇಲಾಖೆಯಲ್ಲಿ ಯಾರು ನಿಂಗೆ ಅಷ್ಟು ಲಿಫ್ಟ್ ಕೊಡೋಂಗಿಲ್ಲ. ಅದಕ್ಕೆ ನಾನು ನಿಂಗೆ ಲಿಫ್ಟ್ ಕೇಳ್ತೀನಿ, ಅವರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರ ಕೈ ಮಾಡ್ತಾ ಇದ್ದಾರೆ ಬೇಡ ಅಂತಂದ್ರೆ. थैंक यू भैया. बहुत शुक्रिया, थैंक यू भाई. अब हम यहाँ से हमारा कर्नाटका है जी. कर्नाटका से लद्दाख जा रहे हैं और यहाँ से इंदौर जाना है. भैया हमारे को जामनेर गांव से लिफ्ट दिए और यहाँ पर से वो सब भुसावल जाएंगे. अच्छा, ಭುಸಾವಲ್ ಅಂದರೆ ತುಂಬ ದೂರ ಆಗುತ್ತೆ, ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರಂತೆ. ಥ್ಯಾಂಕ್ ಯು ಭಯ್ಯ. ಬಿಸ್ಮಿಲ್ಲ. ಇದು ಈ ಬೈಕಿಂದ ನಾವು ಭುಸಾವಲ್ವರೆಗೂ ಹೋಗ್ತಾ ಇದ್ದೀವಿ. ತುಂಬ ಲಾಂಗ್ ಜರ್ನಿ. ಕಬ್ಬಿನ ರಸ ಮಾಡ್ತಾ ಇದ್ದಾರೆ. हो गया. आप क्या काम करते हो भैया? मैं कैडबरी में हूँ. कैडबरी. अच्छा. ಈ ಭೂಸಾವಲ್ವರೆಗೂ ಬೈಕ್ ಮೇಲೆ ಹೋಗೋಣ.
ಅಲ್ಲಿಂದ ಬುರಾನ್ಪುರ್ ಅಂತ ಬರುತ್ತೆ. ಬುರಾನ್ಪುರಲ್ಲಿ ನಾವು ಸ್ಟೇ ಮಾಡಬೇಕು. ಬಾಳೆಹಣ್ಣಿನ ತೋಟ ಇಲ್ಲಿ ಜಾಸ್ತಿ ಅಂದರೆ 80% ಬರೀ ಬಾಳೆಹಣ್ಣೆ ಬೆಳಿತಾರೆ ಅಂತ ಈ ಸೈಡೆಲ್ಲ. ಈ ಲೋಕಲ್ ಸೈಡ್ ಬರ್ತೀವಲ್ಲ ನಾವು. ಇದು ನಿಂಬೆಹಣ್ಣಿನ ತೋಟ ನೋಡಿ. ನಾವು ಹಿಂಗೆ ಬರ್ತಾ ಇದ್ವಿ ಆ್ಯಂಡ್ ಈ ಬ್ರೋ ಅವ್ರದ್ದು ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ಕಳ್ಕೊಂಡು ಬರ್ತಾಯಿದ್ರು. ಬೈಯಾಕ ಸ್ಟಾಪ್ ಮಾಡಿ ಅವ್ರ ಬೈಕಿಂದ ಪೆಟ್ರೋಲ್ ತಕ್ಕೊಂಡು इंजन गर्म है निकालो ऐसा निकालो गिर जाएगा. हाँ गाड़ी को जरा इसमें यूँ करने का नीचे और बिल लेने का ऐसा करो हाथ होएगा. ರೋಡಿಂದ ಬಂದ್ವಿ. ಬಾಳೆಹಣ್ಣು ಸಣ್ಣಗೆ ಕಟ್ ಮಾಡಿ ಎಣ್ಣೆಗೆ ಹಾಕಿ ಎಣ್ಣೆಗೆ ಗುರಿಕತ್ತಾರ. ಇವು ಬಾಳೆಹಣ್ಣು ಅಲ್ಲಿ ತೊಳಿತಾರೆ, ಕಟ್ ಮಾಡ್ತಾರೆ, ಹುರಿತಾರೆ, ಮಾರ್ತಾರೆ. ಮಸ್ತದಲ್ಲ. आगे अपन घुसाओ अभी आ गया. हाँ थैंक यू सो मच. थैंक यू. ಗುರು ನಾವು ಫರ್ದಾಪುರಿಂದ ಭೂಸಾವಾಲ್ಗೆ ಲಿಫ್ಟ್ ಹಾಕೊಂತ ಬಂದಿದ್ವಿ. ನಮಗೆ ಬ್ರೋ ಅವರು 40 ಕಿಲೋಮೀಟರ್ವರೆಗೂ ನಮಗೆ ಲಿಫ್ಟ್ ಕೊಟ್ಟಿದ್ರು. ಶೋಯಬ್ ಬ್ರೋ ಇದಾರಲ್ಲ ಅಲ್ಲಿ ಸಿಕ್ಕರು. ಮತ್ತೆ ಇವರು ಕೂಡ ಯೂಟ್ಯೂಬರ್ ಇದ್ದಾರೆ. ಆ್ಯಂಡ್ ತುಂಬಾನೇ ಮಾತಾಡಿದ್ವಿ, 1 ತಾಸು ಅಂತ ಮಾತಾಡಿದ್ವಿ ಇಬ್ಬರು ಚೆನ್ನಾಗಿ. ಇವಾಗ ನಮಗೆ ರೈಲ್ವೆ ಸ್ಟೇಷನ್ ಹತ್ರ ಬಿಡಕ್ಕೆ ಹೋಗ್ತಾ ಇದ್ದಾರಾ. ಯಾಕೆ ಅಂದರೆ ಇವಾಗ ನಾನು ಬೇರೆ ಊರಿಗೆ ಹೋಗ್ಬೇಕಂದ್ರೆ ಇವಾಗ 3:30 ಮೇಲೆ ಆಗ್ತಾ ಇದೆ. ಆಮೇಲೆ ನೈಟ್ ಆಗ್ಬಿಡುತ್ತೆ, ಅಲ್ಲಿ ಸ್ಟೇ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಶೋಯಬ್ ಬ್ರೋ ಅವ್ರು ನಮ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಸ್ಟೇಷನ್ಗೆ. ನೋಡೋಣ ಬನ್ನಿ. ಭೂಸಾವಾಲ್ನ ಊರು, ಹಳೆ ಮನೆಗಳು ನೋಡಿ, ಹಳೆ ಟ್ರೈನು. ये चलता है क्या ट्रेन है? गुरु वेलकम टू भूसावाल रेलवे स्टेशन. हम फाइनली पहुंच गए रेलवे स्टेशन को. नहीं गए तो मैं वहाँ पर चलने का आधा घंटा होता था. स्टेशन ಹೇಗಿದೆ? अब मुझे ये बताइए आप कि आपको कैसा लगा हमारे महाराष्ट्र घूमकर? ಗುರು ಇವತ್ತಿಗೆ ಲಾಸ್ಟ್ ಮಹಾರಾಷ್ಟ್ರ ನಾನು ಬಿಡ್ತಾ ಇದ್ದೀನಿ. ಮಧ್ಯಪ್ರದೇಶ ಹೋಗ್ತೀನಿ ಇವಾಗ. ಟ್ರೈನ್ ಹತ್ಕೊಂಡ್ಬಿಟ್ರೆ मध्यप्रदेश ಹೋಗ್ಬಿಡ್ತೀನಿ. हम महाराष्ट्र में 6 दिन ट्रैवल किए. एक खाना खिलाए मुझे और ड्रॉप भी किए, जूस पिलाए. और मैं यहाँ पर आएगा 40 किलोमीटर में ट्रैवल किया हूँ ना. 40 किलोमीटर में 2 बार मुझे जूस पिलाए. कि मैंने आपकी हेल्प इसलिए की ताकि अब आपके कर्नाटका में जाके हमारे महाराष्ट्र की भुसावल का नाम निकालो कि यहाँ के लोग काफ़ी अच्छे हैं. ಇಲ್ಲಿ ಕೂಡ ತುಂಬ ಒಳ್ಳೆ ಚೆನ್ನಾಗಿದ್ದಾರೆ ನಿಜವಾಗ್ಲೂ. हम बोलते हैं महाराष्ट्र में के सारे स्टेट अच्छे वाले हैं, सब दिल वाले हैं. ಭೂಸಾವಲ್ನ ರೈಲ್ವೆ ಸ್ಟೇಷನ್ ಟಿಕೆಟ್ ತೊಗೊಳ್ಳೋಣ ಆ್ಯಂಡ್ ಟೈಮ್ ನೋಡ್ಕೊಳ್ಳೋಣ. ಆ ಟ್ರೈನ್ ತಗೊಂಡು ಹೋಗ್ಬಿಡೋಣ. ನಾವು ಬುರಾನ್ಪುರಿಗೆ ಬಂದ್ವಿ. ಈ ಅಂಕಲ್ ನಮಗೆ ಟ್ರೈನಲ್ಲಿ ಪರಿಚಯ ಆದರು. अंकल के साथ हम ब्लैक ताजमहल के जा रहे हैं. अंकल आपका नाम? ಚಂದ್ರಕಾಂತ್. ಓಕೆ, ಚಂದ್ರಕಾಂತ್ ಅಂತ ಹೇಳಿ ಹೆಸರು ಅಂಕಲ್ದು. ಭೂಸಾವಲಲ್ಲಿ ವರ್ಕ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಅವರ ಮನೆ ಇರೋದು. ನಾಳೆ ಬೇರೆ ಊರಿಗೆ ಹೋಗ್ಬೇಕು. ಬುರಾನ್ಪುರ್ನ ರೈಲ್ವೆ ಸ್ಟೇಷನ್ ಮುಂದ್ಗಡೆ ಹೀಗಿರುತ್ತೆ ನೋಡಿ ಗುರು. वो जो किला है ना, हाँ वहाँ आपको छोड़ देता हूँ. अच्छा, वहाँ पे मंदिर भी है. हाँ हाँ हाँ. अगर रुकना होगा तो वहाँ रुक जाना. अच्छा अच्छा, मंदिर पर मैं रुकूंगा. अगर फिर वहाँ मंदिर में रुक जाना. हाँ हाँ वहाँ से सिटी भी पास में है. हाँ हाँ हाँ. कहीं आना जाना होगा खाने के लिए तो अच्छा अच्छा हो अच्छा जाएगा. अच्छा अच्छा. उसके बाद नहीं हम कर्नाटक से आए. अब गए ना कर्नाटक एक्सप्रेस ट्रैन. ಗಣೇಶನ ಹಬ್ಬ ಇದ್ದಾಗ ಗಣಪತಿ ಇಡ್ತೀವಲ್ಲ, ಹಂಗತೆ ಈ ಊರಲ್ಲಿ ಈ ಡಿಸ್ಟಿಕಲ್ಲಿ ಗಣಪತಿನ ಮಾಡ್ತಾರಂತೆ. ದೊಡ್ಡ ಗಣಪತಿ ಅಂತೆ, 25 ಫೀಟು ಅಂತ ದೊಡ್ಡ ಫೀಟ್ ಮಾಡ್ತಾರಂತೆ. ನವದುರ್ಗ ಗಣಪತಿ ಅಂತ ಎಕ್ಸ್ಪೋರ್ಟ್ ಮಾಡ್ತಾರಂತೆ ದೊಡ್ಡ ಗಣಪತಿನ. ಇದು ದೊಡ್ಡ ಕೋಟೆ ಗುರು. ಇದು ನಡಕ್ಕೆ ಕಡ್ದಿದ್ದಾರಂತೆ. ಇವಾಗ ಈ ರೋಡ್ ಹೋಗ್ತಾ ಇದೆಯಲ್ಲ, ರೋಡ್ ಇದು ಆ ರೋಡ್ ಟಚ್ ಆಗಿತ್ತಂತೆ ಮೊದಲು. ಆಮೇಲೆ ಇದನ್ನ ಎಲ್ಲ ಬೆಳೆಸಿ ಹಿಂಗೆ ರೋಡ್ ಮಾಡಿದ್ದಾರೆ ಒಳಗೆ ಹೋಗಕ್ಕೆ. ಶಾಹಿ ಕಿಲಾ ಮತ್ತೆ ಬ್ಲ್ಯಾಕ್ ತಾಜ್ಮಹಲ್ ಇದೆ ಈ ಗುರಿಲಿ. ಅದರ ಇತಿಹಾಸನೂ ಇದೆ. ಅದನ್ನೆಲ್ಲ ಅಲ್ಲಿ ಹೋದ ಮೇಲೆ ಹೇಳ್ತೀನಿ ಅಂತ ನಿಮಗೆ. ರೋಟಿ, ಹಾಂ ಚಪಾತಿ ಬೋಲ್ತೆ ಮಾಂಡ. ಇದನ್ನ ಮಾಂಡ ಅಂತ ಕರಿತಾರೆ ಅಂದ್ರೆ ಚಪಾತಿ ಮಾಡೋದನ್ನ. ನಮ್ಮ ಕಡೆ ರೋಟಿ ಅಂತ ಹೇಳ್ತೀವಿ. ಮಾಂಡ
कल खाता हूँ, कल लेकर खाता हूँ. 10 rupees 15 rupees अच्छा ಹಾಂ ಹಾಂ 10 ರೂಪಾಯಿಗೊಂದು 15 ರೂಪಾಯಿಗೊಂದು ಮಾಂಡ ಅಂತ ಮಾಡ್ತಾರಂತೆ. ಬುರಾಂಪುರ್ ಜಿಲೇಬಿ ಸೆಂಟರ್ ವೆರಿ ಫೇಮಸ್ ಗುರು. ಇಲ್ಲಿ ಬುರಾಂಪುರಲ್ಲಿ ಜಿಲೇಬಿ ಫೇಮಸ್. ಇಲ್ಲಿ ಈ ಪ್ಲೇಸಲ್ಲಿ ನಮಗೆ ಬ್ರೋ ಕರ್ಕೊಂಬಂದಿದ್ದಾರೆ. ಜಿಲೇಬಿ ತಿನ್ನಿಸ್ತಾರೆ ಏನೋ ಗೊತ್ತಿಲ್ಲ, ನೋಡಮ್ಮ. ನೋಡಿದ್ರು ಬುರಾಂಪುರ್ ಕಾ ಜಿಲೇಬಿ ವೆರಿ ಫೇಮಸ್. ದೋನೆ ದುಕಾನ್ ಕಾ ಮಾಲಿಕ್. ಜಿಲೇಬಿ ತಿಂದೆ ಅಂದರೆ ಚಂದ್ರಶೇಖರ್ ಹೇಳಿದ್ರು ಇದು ಹಾಲಿನ ಕೆನೆಯಿಂದ ಮಾಡ್ತಾರೆ ಅಂತ ಇವರು. ಜಿಲೇಬಿನ ಹಾಲಿನ ಕೆನೆಯಿಂದ ತುಂಬಾ ಸ್ವೀಟ್ ಆಗಿದೆ, ಭಾಳ ಸ್ವೀಟ್, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಸಮೋಸ ಮತ್ತು ಗುಲಾಬ್ ಜಾಮೂನ್ ಆ್ಯಂಡ್ ದಹಿ ವಡ ಮಸ್ತ್ ಮಸ್ತ್ ಇಲ್ಲ. 40 रुपए फिर रसमलाई बोलते हैं, गुलाब जामुन, रसमलाई और यहाँ पर जलेबी. एक गिलास ठंडा पी ले फिर छोड़ देता हूँ. ಅಯ್ಯೋ रहता था छोड़ो जाता था मैं. इसमें क्या है, ಕೂಲ್ ಡ್ರಿಂಕ್ಸ್ ಏನಾದ್ರು ಕುಡಿಯಂಬ ಅಂತ ಕರಿತಿದ್ದಾರೆ. ಇಲ್ಲಿಂದ ನಮಗೆ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ, ತಾಜ್ ಮಹಲ್ ಹತ್ರ ಬಿಡ್ತಾರೆ. ಬಹುತ್ ಈ ಕರ ಕಲಾನೇ. ಅಯ್ಯೋ इधर सीधा आ सकता हूँ. ಅಚ್ಚಾ ಅಚ್ಚಾ ದೇವಸ್ಥಾನದಲ್ಲಿ ಇರಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವರು ನಮ್ಮನ್ನ ಇಲ್ಲಿ ಬಿಟ್ಟು ಹೋಗ್ತಾರೆ. ಇಲ್ಲಿ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಮದುವೆ ಫಂಕ್ಷನ್ ಇದ್ದ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಗುರು. ಕುದುರೆ ಮೇಲೆ ಮದುಮಗನ ಕುಂದಿರಿಸಿ, ಇಲ್ಲಿ ನೋಡಿ ಕುದುರೆ ಮೇಲೆ ಮದುಮಗ ಕುಂದಿರ್ತಾ ಇದ್ದಾನೆ. ತುಂಬಾ ಕಷ್ಟಪಟ್ಟು ಕುಂತ್ಕೊಂಬಿಟ್ಟ. ಇದೆಲ್ಲ ಮದುವೆಗೆ ಬಂದಿದ್ದಾರೆ. ಅಲ್ಲಿ ನೋಡಿ ಡಿ.ಜೆ ಫುಲ್ ಸೌಂಡ್, ಡಿ.ಜೆ ಹಾಕೊಂಡು ಹಿಡಿಯೋದು. ಅಲ್ಲೆಲ್ಲ ಹೆಣ್ಮಕ್ಳು ರೆಡಿ ಆಗಿದ್ದಾರೆ. ಇದು ದೇವಸ್ಥಾನ ಗುರು. ದೇವಸ್ಥಾನದಲ್ಲಿ ಮದುವೆ ಮಾಡ್ತಾರೆ. ನಾನು ಅಂದಿದ್ದಲ್ಲ, ಅದೇ ದೇವಸ್ಥಾನದಲ್ಲಿ ನಾನು ಸ್ಟೇ ಮಾಡ್ಬೋದು. ಆ್ಯಂಡ್ ನೋಡಿ ಮದುಮಗ ಕುದುರೆ ಮೇಲೆ ಕುತ್ಕೊಂಡ್ಬಿಟ್ಟೆ, ಬೆಳೆ ಕುದುರೆ. ನಾನಂದ್ರೆ ತುಂಬ ಕುದುರೆ ನೋಡಿದ್ದೀನಿ, ಮತ್ತು 5 ಮದುವೆ ನೋಡಿದ್ದೀನಿ ನಿಂಗೆ ಅಂತ ಮಾಡೋದು. ಯಾರೋ ಇದು ಮಾಡ್ತವ್ರೆ. ಮದುವೆ 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 ಮದುವೆ. ಶುಕ್ರಿಯಾ, ಬಹುತ್ ಥ್ಯಾಂಕ್ಸ್ ಬಹುತ್ ಥ್ಯಾಂಕ್ಸ್. ರೋಡ್ ಮಧ್ಯೆಯಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಇಲ್ಲೆಲ್ಲ ರೋಡ್ ಮಧ್ಯೆನೇ ಪಾರ್ಕಿಂಗ್ ಮಾಡ್ತಾರೆ. ಹಂಪಲಲ್ಲಿ ನಾನು ಸ್ಟೇ ಮಾಡಕ್ಕೆ ಕೇಳಿದ್ದೆ. ಅವ್ರು ಏನಂತಂದ್ರು ಅಂದರೆ ಇಲ್ಲೊಂದು ಪಬ್ಲಿಕ್ ಶೆಲ್ಟರ್ ಅಂತ ಐತೆ ಅಂತ ರೂಮು, ಅಲ್ಲಿ ಹೋಗಿ ನೀನು ಇರ್ಬೋದು ಅಂತ ಹೇಳಿದ್ರು. ಎಲ್ಲಿಂದ ಬರ್ತಾ ಇದ್ದೀನಿ ರೋಡಿಗೆ. ರೋಡಿಂದ ಒಂದು ಕಿಲೋಮೀಟರ್ ದೂರ ಇರ್ತದೆ. ಮ್ಯಾಪ್ ಹಾಕೊಂಡು ಹೊಂಟಿದ್ದೀನಿ, ನೋಡೋಣ ಏನಾಗುತ್ತೆ. ಇನ್ನೂ 100 ಮೀಟರ್ ಇದೆ. 1 ಕಿಲೋಮೀಟರ್ ನಡ್ಕೊತ ಬರ್ತಾ ಇದ್ದೀನಿ. ಓ ಮೈ ಗಾಡ್, ಕತ್ತಿಗಳು ಇಲ್ಲೇ ಮಾಡಂತ. ಇಲ್ಲಿ ನಾವು ಸ್ಟೇ ಮಾಡ್ಬೋದು. ಆ್ಯಂಡ್ ಅವ್ರು ಅಂತಿದ್ದಾರೆ ಊಟ ಮಾಡ್ಕೊಂಡು 8 ಗಂಟೆಗೆ ಬಾ, ಅವಾಗ ನಿಂದು ಆಧಾರ್ ಕಾರ್ಡ್ ತೊಗೊಂಬಾಗ ಒಳಗೆ ಬಿಡ್ತೀವಿ ಅಂತಂದ್ರು. ದೊಡ್ಡ ಹಾಲ್ ಇರುತ್ತಂತೆ ಇವರು, ಹಾಲಲ್ಲಿ ಹೋಗಿ ಮಲ್ಕೋಬೇಕು ನಾವು. ಬಟ್ ಬ್ಯಾಗಿಂದ ಏನು ಸೇಫ್ಟಿ ಇರಲ್ಲ ಅಂತ ಹೇಳ್ತಾ ಇದ್ರು ಅವರು. ಬಟ್ ನೋಡೋಣ, ನಾವು 8 ಗಂಟೆಗೆ ಬರ್ತೀನಿ. हम पहली बार है यहाँ पर, हम यात्रा कर रहे हैं. पीने का पानी अच्छा हाँ, तो कैसे दवाइए पानी आएगा. आपको अगर पेशाब करना है तो सामने आना. अच्छा अच्छा ओके. नहाना धोना बाल्टी रखी है, हाँ हाँ ओके. उसके बाजू में हाँ लैट्रिन है. अच्छा अच्छा ओ. ओके, बहुत बहुत शुक्रिया. अच्छा, ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ ಎಲ್ಲಾದರೂ ಒಂದು ಟೆಂಪಲ್ ಹತ್ರ ಎಲ್ಲಾದರೂ ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನೋ ಗೊತ್ತಿಲ್ಲ ಗುರು, ಮಧ್ಯಪ್ರದೇಶಕ್ಕೆ ಬಂದೆ ಸ್ಟೇಷನಿಂದ ಚಂದ್ರಕಾಂತ್ ಅಣ್ಣ ನಮಗೆ ಕರ್ಕೊಂಬಂದರು. ಆ್ಯಂಡ್ ಊರೆಲ್ಲ ತೋರಿಸಿದ್ರು ಅವರು. ಅಲ್ಲಿ ಒಂದು ಟೆಂಪಲ್ ಇತ್ತು, ಅಲ್ಲಿ ಹೋಗಿದ್ರು ಅವರು. ಅಲ್ಲಿ ಹೋದ್ರೆ ನಿಮಗೆ ಜಾಗ ಸಿಗುತ್ತೆ, ಅಲ್ಲಿ ಮಕ್ಕೋಬೋದು ಅಂತ ಹೇಳಿದರು. ಬಟ್ ಅಲ್ಲಿ ಹೋದೆ ನಾನು ಟೆಂಪಲ್ ಹತ್ರ. ಅವರು ಪೂಜಾರಿ ಇರ್ತಾರಲ್ಲ, ಅವ್ರು ಕೇಳಿದೆ. ಅವರಂದರು ಬೇಡ, ಹಿಂಗೆ ಪಬ್ಲಿಕ್ ಶೆಲ್ಟರ್ ಅಂತ ಹೇಳಿ MP ಸರ್ಕಾರ ಒಂದು ಮಾಡಿದೆ. ಅದು 2020ರಿಂದ ಇದನ್ನು ಹಿಂಗತೆ ಮಾಡಿದ್ದಾರೆ ಅಂತ. ಪಬ್ಲಿಕ್ ಯಾರೇ ಬರಲಿ ಅವ್ರಿಗೆ ಫ್ರೀಯಾಗಿ ಮಲಗಿದೆ. ಇಲ್ಲಿ ನಾವು ಇಲ್ಲಿ ಮಲ್ಕೋಬೋದು ಆರಾಮಾಗಿ. ಆಮೇಲೆ ವಾಶ್ರೂಮ್ ಇದೆ, ಆ್ಯಂಡ್ ಟಾಯ್ಲೆಟ್ ಇದೆ, ಸ್ನಾನ ಮಾಡ್ಕೋಬೋದು, ಕುಡಿಯೋಕ್ಕೆ ನೀರಿದೆ ಆರಾಮಾಗಿ. ಇನ್ನೇನಿಲ್ಲ, ನಾನು ಆಲ್ರೆಡಿ ಮಧ್ಯಾಹ್ನ ಊಟ ಮಾಡಿದ್ದೆ. ಆ್ಯಂಡ್ ಇವಾಗ ಜಸ್ಟ್ ಏನಿಲ್ಲ, ಮಲ್ಕೋಬೇಕು, ವಿಡಿಯೋ ಎಡಿಟಿಂಗ್ ಮಾಡಬೇಕು, ಇದೆಲ್ಲ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಓಕೆ, ಮತ್ತು ನಾಳೆ ಹೊಸ ಪ್ರೋಗ್ರಾಮ್ ಸಿಗೋಲ್ಲ. ಆ್ಯಂಡ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.